ಹಾಸನ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಹಲವು ಕಡೆಯಲ್ಲಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಇವತ್ತು ಹಾಸನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯನ್ನು ನೀಡುವಂತ ಸಾಧ್ಯತೆ ಇದೆ. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಸತೀಶ್ ಜಾರಕಿಹೊಳಿ. ಸಕಲೇಶಪುರ ತಾಲೂಕಿನ ಆನೆಮಹಲ್, ದೋಣಿಗಾಲ್, ದೊಡ್ಡ ತಪ್ಪಲು ಪ್ರದೇಶಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಸಚಿವರು. ಹಾಸನ ಸಂಸದ ಶ್ರೇಯಸ್ ಪಟೇಲ್ ಸಾಥನ್ನ ನೀಡಲಿದ್ದಾರೆ. ಹಾಸನದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಾಗಿದೆ, ಅವಾಂತರಗಳಾಗಿದೆ ಮಳೆಯಿಂದ. ಪಕ್ಷ ನಾಯಕರುಗಳು ಕೂಡ ಭೇಟಿಯನ್ನು ಕೊಟ್ಟಿದ್ರು ನಿನ್ನೆ. ಸೊ ಇದೀಗ ಸಚಿವರು ಭೇಟಿಯನ್ನು ಕೊಡ್ತಾ ಇರೋದು. ಖುದ್ದಾಗಿ ಅವರೇ ಅಲ್ಲಿಗೆ ತೆರಳ್ತಾ ಇದ್ದಾರೆ. ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಎಷ್ಟು ಹಾನಿಯಾಗಿದೆ, ಮಳೆಗಾಲದಲ್ಲಿ ಯಾವಾಗಲೂ ಇದೇ ಥರದ ಸಮಸ್ಯೆ ಇರುತ್ತಾ, ಸೊ ಇದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಇದೆಲ್ಲವನ್ನು ಕೂಡ ಮಾಡಲಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಇವತ್ತು ಭೇಟಿ ನೀಡುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿಯನ್ನು ಖುದ್ದಾಗಿ ಜಾರಕಿಹೊಳಿ ನೀಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಪ್ರಮುಖವಾಗಿ ಈ ಮಳೆಯಿಂದ ವಿಪರೀತವಾದಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥ ಹಾಸನ ಭಾಗ, ಸಕಲೇಶಪುರ, ಆನೆಮಹಲ್ ಇಂತಲ್ಲಿಗೆ ತೆರಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರಿಗೆ ಅಲ್ಲಿನ ಸಂಸದರು ಶ್ರೇಯಸ್ ಪಟೇಲ್ ಅವರು ಸಾಥನ್ನು ಕೂಡ ನೀಡಲಿದ್ದಾರೆ ಅನ್ನೋದನ್ನು ಹೇಳಲಾಗ್ತಿದೆ. ನಿನ್ನೆ ವಿಪಕ್ಷ ನಾಯಕ ಅಶೋಕ್ ಅವರು ಭೇಟಿ ಕೊಟ್ಟಿದ್ರು, ಸ್ಥಳ ವೀಕ್ಷಣೆಯನ್ನು ಮಾಡಿದ್ರು. ಇವತ್ತು ಖುದ್ದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಭೇಟಿಯನ್ನು ನೀಡಲಿದ್ದಾರೆ. ಈಗಾಗಲೇ ಸಿಎಂ ಕೂಡ ಇದೇ ಸೂಚನೆ ಕೊಟ್ಟಿರೋದು. ಖುದ್ದಾಗಿ ನೀವುಗಳು ಹೋಗಿ ವಿಚಾರಿಸಿ ಏನಾಗಿದೆ ಅಂತ ಕೇಳಿ ಜನರ ಜೊತೆಗೆ ಬೆರೀರಿ ಅಂತ. ಆ ಕೆಲಸವನ್ನು ನಾಯಕರುಗಳು ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.